Hi friends, in this video let us see to the 6M BCom IAS to Indian Accounting Standard 2 first chapter 4 marks question ನೋಡೋಣ. 4 marks ನಿಮ್ಗೆ ಯಾವ ಥರ ಕೇಳ್ತಾರೆ ನೋಡೋಣ. ಫಸ್ಟ್ ಸಮ್ ಬಂದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕೇಳಿ ಒಂದು ಸಮ್ ಕೊಡ್ತಾರೆ. ಸಮ್ಗೆ ಹೋಗೋಕ್ಕಿಂತ ಮುಂಚೆ ಫಾರ್ಮೆಟ್ ಯಾವ ಥರ ಇದೆ ನೋಡೋಣ. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಸಬ್ಸಿಡರಿ ಕಂಪ್ನಿ. ಯಾವುದು ಸಬ್ಸಿಡರಿ ಕಂಪ್ನಿ ಆಗಿರುತ್ತೋ ಅದ್ರದ್ದು ನಾವು ಶೇರ್ ಬರೀಬೇಕಾಗುತ್ತೆ. ಸೊ ಸೆಕೆಂಡ್ ಕಾಲಮಲ್ಲಿ ನಾವು ಅಮೌಂಟ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಆ್ಯಡ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂದರೆ ಸಬ್ಸಿಡರಿ ಕಂಪ್ನಿ ನಮ್ಮ ಹೋಲ್ಡಿಂಗ್ ಕಂಪ್ನಿನ ಅಕ್ವೈರ್ ಮಾಡೋಕ್ಕಿಂತ ಮುಂಚೆ ಪ್ರಾಫಿಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಬರೀಬೇಕಾಗುತ್ತೆ. ಏನೇನು ಬರುತ್ತೆ ಅಂದರೆ ಜನರಲ್ ರಿಸರ್ವ್ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ, ಹೋಲ್ಡಿಂಗ್ ಕಂಪ್ನಿ ಬಿಫೋರ್ ಇನ್ನೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರುತ್ತೆ. ಸೊ ಇದಿಷ್ಟು ಸಹ ಬರುತ್ತೆ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಸೊ ಅದಷ್ಟು ಇಲ್ಲಿ ಬರಿತೀವಿ, ಕೌಂಟ್ ಮಾಡಿ ಇವೆರಡು ಕೌಂಟ್ ಮಾಡಿ ಮತ್ತೆ ಅಮೌಂಟ್ ಬರಿತೀವಿ. ನೆಕ್ಸ್ಟ್ ಒನ್ಸ್ ಅಗೇನ್ ಆ್ಯಡ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್. ಸಬ್ಸಿಡರಿ ಕಂಪ್ನಿ ಹೋಲ್ಡಿಂಗ್ ಕಂಪ್ನಿನ ಅಕ್ವೈರ್ ಮಾಡಿದ್ಮೇಲೆ ಪ್ರಾಫಿಟ್ಸ್ ಇರುತ್ತಲ್ಲ ಅದಷ್ಟು ಇಲ್ಲಿ ಬರಿತೀವಿ. ಅದಾದಮೇಲೆ ಸೊ ಎಲ್ಲ ಕೌಂಟ್ ಆದಮೇಲೆ ನಮಗೊಂದು ಅಮೌಂಟ್ ಸಿಗುತ್ತೆ, ಅದನ್ನ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇದು ಫಾರ್ಮೆಟ್ ಆಗಿರುತ್ತೆ. ಈಗ ಸಮ್ ನೋಡೋಣ 4 ಮಾರ್ಕ್ಸ್ ಯಾವ ಥರ ಕೇಳ್ತಾರೆ ಅಂತ. ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇತ್ತಲ್ಲ ಆ ಸಮ್ನೇ ಸಮ್ ಮಾಡಿ ತೋರಿಸ್ತೀನಿ 4 ಮಾರ್ಕ್ಸ್ದು. ಕ್ವಶನ್ ಕ್ಯಾಲ್ಕುಲೇಟ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫ್ರಮ್ ದ ಫಾಲೋಯಿಂಗ್. ರಮಾ ಲಿಮಿಟೆಡ್ ಅಕ್ವೈರ್ಡ್ 70% ಆಫ್ ಈಕ್ವಿಟಿ ಶೇರ್ಸ್ ಇನ್ ಕೃಷ್ಣ ಲಿಮಿಟೆಡ್. ಸೊ ರಮಾ ಲಿಮಿಟೆಡ್ ಬಂದು ಸಬ್ಸಿಡರಿ ಕಂಪ್ನಿ ಆಗಿರುತ್ತೆ, ಹೋಲ್ಡಿಂಗ್ ಕಂಪ್ನಿ ಬಂದು ಕೃಷ್ಣ ಕಂಪ್ನಿ ಆಗಿರುತ್ತೆ. ದ ಫಾಲೋಯಿಂಗ್ ಬ್ಯಾಲೆನ್ಸಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಫಿನಾನ್ಷಿಯಲ್ ಪೊಸಿಷನ್ ಆಫ್ ಕೃಷ್ಣ ಲಿಮಿಟೆಡ್ ಆ್ಯಸ್ ಆನ್ 31/3/2023. ಶೇರ್ ಕ್ಯಾಪಿಟಲ್ 40,000 equity shares of ₹10 each. Balances as on 1/4/2022. General reserve 1,40,000. Profit and loss account 1,10,000. Net profit for the year ending 31/3/2023 90,000. Net profit ಎಷ್ಟಿದೆ. ಸೊ ಇದಿಷ್ಟು 4 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಸೊ ಆನ್ಸರ್ ಬಂದು ಫಸ್ಟ್ ನಾವು ರೇಷಿಯೋಸ್ ಕಂಡುಹಿಡಿಬೇಕು. ಯಾವುದು ರಮಾ ಲಿಮಿಟೆಡ್ ಮತ್ತು ಕೃಷ್ಣ ಲಿಮಿಟೆಡ್ದು ರೇಷಿಯೋಸ್. ರಮಾ ಲಿಮಿಟೆಡ್ದು ಕೊಟ್ಟಿದ್ದಾರೆ ಆಲ್ರೆಡಿ, ಅವರು 75% ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೀಗ ಕೃಷ್ಣ ಲಿಮಿಟೆಡ್ದು ರೇಷಿಯೋ ಕಂಡುಹಿಡಿಬೇಕು. ಫಸ್ಟ್ ಹೋಲ್ಡಿಂಗ್ ರೇಷಿಯೋ ರಮಾ ಲಿಮಿಟೆಡ್ ಎಷ್ಟಿದೆ 75% ಕ್ವಶನಲ್ಲೇ ಇದೆ. ಕೃಷ್ಣ ಲಿಮಿಟೆಡ್ ಹೇಗೆ ಕಂಡುಹಿಡಿಯೋದು ಅಂದರೆ ಈಗ ನಮಗೆ ಫುಲ್ ಶೇರ್ಸ್ ಅಂದರೆ 100% ಶೇರ್ಸ್ ಇರುತ್ತೆ, ಅದರಲ್ಲಿ 75% ರಮಾ ಲಿಮಿಟೆಡ್ ಅಕ್ವೈರ್ ಮಾಡಿದೆ. ಅವೆರಡು ಮೈನಸ್ ಮಾಡಿದರೆ ನಮಗೆ 25% ಸಿಗುತ್ತೆ. ಅದು ಕೃಷ್ಣ ಲಿಮಿಟೆಡ್ದು ಶೇರ್ಸ್ ಆಗಿರುತ್ತೆ 25% ಶೇರ್ಸ್. ನೀವು ಯಾವುದೇ ಸಮ್ ಕಂಡ್ರೂ ಇದೇ ಥರ ಸಾಲ್ವ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್ ರಮಾ ಲಿಮಿಟೆಡ್ ಏನಾದರೂ 60% ಇದ್ದರೆ ಅದರಲ್ಲಿ 100ಅಲ್ಲಿ 60 ಹೋದರೆ ಇನ್ನು 40% ಕೃಷ್ಣ ಲಿಮಿಟೆಡ್. ಈ ಥರ ನೀವು ರೇಷಿಯೋಸ್ನ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಮ್ ಬಂದು ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆಫ್ ದ ರಮಾ ಲಿಮಿಟೆಡ್. ಸೊ ರಮಾ ಲಿಮಿಟೆಡಲ್ಲಿ ನಾವು ಕೃಷ್ಣ ಲಿಮಿಟೆಡ್ದು ಸಮ್ ಮಾಡ್ತಾಯಿದ್ವಿ. ಫಸ್ಟ್ ಆಫ್ ಆಲ್ ರಮಾ ಲಿಮಿಟೆಡ್ದೇ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಾರ್ಮೆಟ್ ಪ್ರಕಾರ ಶೇರ್ ಕ್ಯಾಪಿಟಲ್ ಹೋಲ್ಡ್ ಬೈ ಕೃಷ್ಣ ಲಿಮಿಟೆಡ್. ಯಾರು ಕ್ಯಾಪಿಟಲ್ ಹೋಲ್ಡ್ ಮಾಡಿರೋದು ಕೃಷ್ಣ ಲಿಮಿಟೆಡ್ ಹೋಲ್ಡ್ ಮಾಡಿದೆ. ಸಬ್ಸಿಡರಿ ಬಂದು ರಮಾ ಲಿಮಿಟೆಡ್, ಹೋಲ್ಡಿಂಗ್ ಕಂಪ್ನಿ ಬಂದು ಕೃಷ್ಣ ಲಿಮಿಟೆಡ್ ಆಗಿರುತ್ತೆ. ಈಗ ಎಷ್ಟು ಕೊಟ್ಟಿದ್ದಾರೆ ಶೇರ್ ಕ್ಯಾಪಿಟಲ್ಸ್ ಬಂದು 40,000 ಈಕ್ವಿಟಿ ಶೇರ್ಸ್ ಆಫ್ 10 each. 40,000 ರೇಷಿಯೋ ಎಷ್ಟಿದೆ 25% ಈಕ್ವಲ್ಸ್ 10,000 ಸಿಗುತ್ತೆ. 10 ಈಚ್ ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ. 10,000 ಇಂಟು 10 ಮಾಡಿದ್ರೆ ನಮಗೆ 1,00,000 ಸಿಗುತ್ತೆ. ಸೊ 40,000 ಬಂದು ಈಕ್ವಿಟಿ ಶೇರ್ಸ್ ಆಗಿರುತ್ತೆ ಆ್ಯಂಡ್ 25% ಬಂದು ಅದು ರೇಷಿಯೋ ಆಗಿರುತ್ತೆ. ಮತ್ತು ಇಂಟು 10 ಮಾಡಿದ್ರೆ ನಮಗೆ 1,00,000 ಸಿಗುತ್ತೆ. ಸೊ ಈ ಥರ ನೀವು ಒಂದು ಕ್ಯಾಲ್ಕುಲೇಟ್ ಮಾಡಬೇಕು ಶೇರ್ ಕ್ಯಾಪಿಟಲ್. ನೆಕ್ಸ್ಟ್ ಅದಾದಮೇಲೆ ಆ್ಯಡ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ನಾನು ಫಾರ್ಮೆಟಲ್ಲಿ ಹೇಳ್ದಂಗೆ ಪ್ರೀ ಅಕ್ವಿಸಿಷನಲ್ಲಿ ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಅಕ್ವೈರ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾಫಿಟ್ ಇರುತ್ತೆ, ಈ ಮೂರು ಆ್ಯಡ್ ಮಾಡಬೇಕಾಗುತ್ತೆ. ಕ್ವಶನಲ್ಲಿ ಕೊಟ್ಟಿದ್ದಾರೆ ಜನರಲ್ ರಿಸರ್ವ್ 1,40,000, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,10,000 ಇದೆ. ಸೊ ಜನರಲ್ ರಿಸರ್ವ್ 1,40,000 ಇಂಟು 25%. ನೀವೇನೇ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಕೃಷ್ಣ ಲಿಮಿಟೆಡ್ದು ರೇಷಿಯೋನ ನಾವು ಇಂಟು ಮಾಡಲೇಬೇಕಾಗುತ್ತೆ. 1,40,000 ಇಂಟು 25% ನಮಗೆ 35,000 ಸಿಗುತ್ತೆ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,10,000 ಕೊಟ್ಟಿದ್ದಾರೆ. ಆ 1,10,000 ಇಂಟು 25% ಮಾಡಿದರೆ 27,500 ಅಮೌಂಟ್ ಸಿಗುತ್ತೆ. ಸೊ ಇನ್ನೊಂದು ಪ್ರಾಫಿಟ್ ಬರುತ್ತೆ ಅಂತ ನಾನು ಹೇಳಿದೆ ಇಲ್ಲಿಂದ, ಲೈಕ್ ನೆಟ್ ಪ್ರಾಫಿಟ್ ಫಾರ್ ದಿ ಡ್ಯೂರಿಂಗ್ 23 ಕೊಟ್ಟಿದ್ದಾರೆ. ಬ್ಯಾಲೆನ್ಸಸ್ ಒಂದು 2022 ಕೊಟ್ಟಿದ್ದಾರೆ. ಇದು ಸಬ್ಸಿಡರಿ ಕಂಪ್ನಿ ಹೋಲ್ಡಿಂಗ್ ಕಂಪ್ನಿನ ಅಕ್ವೈರ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಪ್ರಾಫಿಟಿಂದ ಕಂಡುಹಿಡಬೇಕಾಗುತ್ತೆ. ಸೊ ಅದು ಹೇಗೆ ಕಂಡುಹಿಡಿಯೋದು ಅಂದರೆ ನಾವು ಈ ಅಮೌಂಟ್ ತೊಗೊಂಡು 90,000. ಸೊ ಫಸ್ಟ್ 1/4 ನಮ್ಮದು ಇಯರ್ ಎಂಡ್ ಯಾವ ಸ್ಟಾರ್ಟ್ ಆಗಿದೆ 1/4/2022 ಅಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲಿಂದ
ಇಲ್ಲಿದೆ ಅಲ್ವಾ ಅಮೌಂಟ್ 1/7/2022 1/7/2022ವರೆಗೂ ನಾವು ಮಂತ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಇಂಟು ಮಾಡ್ತೀವಿ. ಸೊ ಪ್ರಾಫಿಟ್ ಫ್ರಮ್ 1/4/2022 ಟು 1/7/2022 ಎಷ್ಟು ಮಂತ್ಸ್ ಆಯಿತು? 4, 5, 6, 7 4 ಮಂತ್ಸ್ ಆಯಿತು. ಅಮೌಂಟ್ ಇಲ್ಲಿದೆ 90,000 ಇಂಟು ರೇಷಿಯೋ, ಇದು ರೇಷಿಯೋ ಅಮೌಂಟ್ ಇಂಟು ಇದು ಮಂತ್ಸ್ ಡಿವೈಡೆಡ್ ಬೈ ಇಯರ್, ಸಾರಿ ಮತ್ತೆ ಮಂತ್ಸ್ ಎಷ್ಟು ಮಂತ್ಸ್ ಆಗಿದೆ ಅಂತ. ಸೊ 90,000 ಇಂಟು ರೇಷಿಯೋ ಅಮೌಂಟ್ ಇಂಟು 4 ಡಿವೈಡೆಡ್ ಬೈ 12 ಮಾಡಿದ್ರೆ ನಮಗೆ 7,500 ಸಿಗುತ್ತೆ. ಇದಿಷ್ಟು ಕೌಂಟ್ ಮಾಡಿದರೆ ನಮಗೆ 70,000 ಅಮೌಂಟ್ ಸಿಗುತ್ತೆ. ಸೊ ಈಗ 1 lakh ಪ್ಲಸ್ 70,000 1,70,000. ಸೊ ಪ್ರೀ ಅಕ್ವಸಿಷನ್ ಮುಗೀತು, ನಮಗೆ ಇಷ್ಟು ಪಾರ್ಟ್ ಮುಗೀತು. ನೆಕ್ಸ್ಟ್ ಆ್ಯಟ್ ಪೋಸ್ಟ್ ಅಕ್ವಸಿಷನ್ ಪ್ರಾಫಿಟ್. ಪೋಸ್ಟ್ ಅಕ್ವಸಿಷನಲ್ಲಿ ಸಬ್ಸಿಡರಿ ಕಂಪ್ನಿ ಹೋಲ್ಡಿಂಗ್ ಆದಮೇಲೆ ನೆಕ್ಸ್ಟ್ ಎಷ್ಟು ಪ್ರಾಫಿಟ್ ಇದೆ ನಮ್ಮ ಹತ್ರ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಇಲ್ಲಿದೆ. ನೆಟ್ ಪ್ರಾಫಿಟ್ ಫಾರ್ ದಿ ಎಂಡಿಂಗ್ 31/3/2023 90,000 ಅಂತ ಕೊಟ್ಟಿದ್ದಾರೆ. ಅದು ಸಹ ನಾವು ಮಂತ್ಲಿ ವೈಸೇ ಕ್ಯಾಲ್ಕುಲೇಟ್ ಮಾಡಬೇಕು. ನೆಟ್ ಪ್ರಾಫಿಟ್ ಆಫ್ ದಿ ಇಯರ್ ಎಷ್ಟಿದೆ. ಸೊ ನಾವು ಇಲ್ಲಿಗೆ 1/7/2022 ಮುಗ್ದೋಗುತ್ತೆ. ನೆಕ್ಸ್ಟ್ ಮಂತ್ ಡೇಟ್ ತೊಗೊಬೇಕು. 1/8/2022 1/8/2022 ಇಂದ ಇಲ್ಲಿ 31/3/2023 ಎಂಡಿಂಗ್ ಕೊಟ್ಟಿದ್ದಾರೆ, ಅದೇ ತೊಗೊಬೇಕು. 31/3/2023 ಎಂಡಿಂಗ್. ಸೊ ಎಷ್ಟು ಮಂತ್ಸ್ ಆಗುತ್ತೆ ಅವಾಗ? 8, 9, 10, 11, 12, 2, 3 8 ಮಂತ್ಸ್ ಆಗುತ್ತೆ. ಸೊ 90,000 ಇಂಟು ರೇಷಿಯೋ ಅಮೌಂಟ್, ಇದು ಎಷ್ಟು ಮಂತ್ಸ್ ಆಗಿದೆ ಆ್ಯಂಡ್ ಡಿವೈಡೆಡ್ ಬೈ ಮಂತ್ 12 ಮಂತ್ಸ್ ಅದು ತೊಗೊತೀವಿ. 90,000 ಇಂಟು 25% ಇಂಟು 8 ಡಿವೈಡೆಡ್ ಬೈ 12 ಎಷ್ಟಾಗುತ್ತೆ? 15,000. ಇವೆರಡು ಕೌಂಟ್ ಮಾಡಿದ್ರೆ ನಮಗೆ 1,85,000 ಸಿಗುತ್ತೆ. ದಿಸ್ ದ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಮೌಂಟ್. ಸೊ ಈ ಥರ ನೀವು ಒಂದು ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಫಸ್ಟು ನಾವು ರೇಷಿಯೋಸ್ ಕಂಡಿಟ್ಕೊತೀವಿ, ಆಮೇಲೆ ಶೇರ್ ಕ್ಯಾಪಿಟಲ್ ಎಷ್ಟಿದೆ. ನೀವೆಲ್ಲದಕ್ಕೂ ರೇಷಿಯೋ ನೀವು ಹಾಕ್ತೀರಾ. ರೇಷಿಯೋ ಹಾಕಿ ನೀವು ಕೌಂಟ್ ಮಾಡಬೇಕಾಗತ್ತೆ. ಸಪೋಸ್ ಏನಾದ್ರು ಶೇರ್ಸ್ ಕೊಟ್ಟಿದ್ದಾಗ ಇಂಟು ಶೇರ್ಸ್ ಹಾಕಿ ಇದು ಮಾಡ್ತೀವಿ. ಇದು ಶೇರ್ಸ್ ಅಮೌಂಟ್ ಆಗಿರುತ್ತೆ. ನೆಕ್ಸ್ಟು ಜನರಲ್ ರಿಸರ್ವ್ ಕೊಟ್ಟಾಗ ಅದಕ್ಕೂ ನೀವು ರೇಷಿಯೋ ಹಾಕ್ತೀರಾ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೇಷಿಯೋ ಹಾಕ್ತೀರಾ. ಪ್ರಾಫಿಟ್ ಎರಡೂ ಕಂಡುಹಿಡಿಬೇಕು. ಪ್ರೀ ಅಕ್ವಸಿಷನ್ಗಿಂತ ಮುಂಚೆ ಪೋಸ್ಟ್ ಅಕ್ವಸಿಷನ್ ಎಷ್ಟಾದಮೇಲೆ ಅಂತ ಇನ್ ಬಿಟ್ವೀನ್ ಮಂತ್ಸ್ ಹಾಕಿ ನೀವು ರೇಷಿಯೋನ ಅಮೌಂಟ್ ಕಂಡುಹಿಡಿತೀರಾ. ಸೊ ಈ ಥರ ನೀವು ಒಂದು ಸಮ್ನ ಸಾಲ್ವ್ ಮಾಡಬೇಕಾಗತ್ತೆ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಮ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ 12 ಮಾರ್ಕ್ಸ್ ಸಮ್ನು ಸಾಲ್ವ್ ಮಾಡ್ತೇನೆ.